ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಆಲ್ ಇನ್ ಒನ್ ಕಂಠಕೃಪ. ಶೀತ, ಕೆಮ್ಮು, ಕಫ ಇದಕ್ಕೆ ಒಂದು ಒಳ್ಳೆಯ ಮನೆಮದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ. ಇದು 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬೆ ಗಿಡದ ಎಲೆಯ ರಸ. ಇದರಲ್ಲಿ ತುಂಬೆ ಗಿಡದಲ್ಲಿ ತುಂಬಾ ಸಾಕಷ್ಟು ಔಷಧೀಯ ಗುಣಗಳು ಇದೆ. ಸೊ ಈಗಂತೂ ಚಳಿಗಾಲ ಶುರುವಾಗಿರೋದ್ರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಶೀತ, ಕೆಮ್ಮು, ಕಫ ಇದ್ದೇ ಇರುತ್ತೆ, ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ. ನನಗಂತೂ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಕಫ ಒಂಥರ ಕಟ್ಕೊಂಡಂಗೆ ಆಗಿರುತ್ತೆ. ಸೊ ಹಾಗಾಗಿ ನಾನು ತುಂಬೆ ಎಲೆಯ ರಸವನ್ನು ಕುಡಿಯೋಣ ಅಂತ ಟ್ರೈ ಮಾಡ್ತಾಯಿದ್ದೆ, ತಂದಿದ್ದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ವಿಡಿಯೋವನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ತುಂಬೆ ಗಿಡದಲ್ಲಿ 2 ಥರದ ಗಿಡ ಬರುತ್ತೆ. ಒಂದು ನಾಯಿ ತುಂಬೆ ಅಂತ ಹೇಳ್ತಾರೆ, ಅದರ ಎಲೆ ಅಗಲವಾಗಿರುತ್ತೆ, ಅದು ಕಲರ್ ಹೂವನ್ನು ಬಿಡುತ್ತೆ. ಇದು ಬಿಳಿ ತುಂಬೆ, ಇದರ ಎಲೆ ಉದ್ದವಾಗಿ ಇರುತ್ತೆ. ಸೊ ಇಲ್ಲಿ ಇವಾಗ ನಿಮಗೆ ಕಾಣಿಸ್ತಾ ಇರುವಂಥದ್ದು ಇದು ಅಗಲ ಎಲೆಯ ತುಂಬೆ. ಇದು ನಾಯಿ ತುಂಬೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಔಷಧೀಯ ಗುಣಗಳು ಇಲ್ಲ. ಮೊದಲಿಗೆ ಬಿಳಿ ತುಂಬೆಯ ಎಲೆಯನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕುಟ್ಕೊಳ್ಬೇಕು. ಒಂದು ಕುಟಾಣಿಯಲ್ಲಿ ತೊಗೊಂಡು ಕುಟ್ಕೊಳ್ಳಿ. ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ತೊಗೊಂಡು ಕುಟ್ಕೊಂಡು ಒಂದು ಅರ್ಧ ಚಮಚದಷ್ಟು ರಸ ಸಿಕ್ಕಿದ್ರೂ ಸಾಕು. ದೊಡ್ಡವರಿಗೆ, ಸಣ್ಣ ಮಕ್ಕಳಿಗಾದರೆ ಒಂದು 4ರಿಂದ 5 ಡ್ರಾಪ್ಸಷ್ಟು ಸಾಕು, 1/4 ಚಮಚದಷ್ಟು ಸಾಕು. ಹಾಗೆ ಇದನ್ನು ರಸವನ್ನು ಕುಡಿದ್ರೆ ಕೆಲವೊಮ್ಮೆ ವಾಂತಿ ಆಗುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡಬೇಕಾಗಿಲ್ಲ, ಕಫ ಎಲ್ಲ ಕೂಡ ವಾಂತಿಯಲ್ಲಿ ಹೋಗುತ್ತೆ. ಸೊ ಹೀಗೆ ಕೈಯಲ್ಲೇ ಹಿಂಡ್ಕೊಂಡು ತೊಗೊಳ್ಳಿ ರಸವನ್ನು. ಅದಾದ ನಂತರ ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ. ಸ್ವಲ್ಪ ಜೇನುತುಪ್ಪ 1 ಸ್ಪೂನ್ ಜಾಸ್ತಿಯೇ ಮಿಕ್ಸ್ ಮಾಡಿ, ಯಾಕಂದರೆ 1 ಸ್ಪೂನಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ, ಇಲ್ಲಾಂದರೆ ಕಹಿ ಆಗುತ್ತೆ, ಕುಡಿಯೋದಕ್ಕೆ ಆಗೋದಿಲ್ಲ ರಸವನ್ನು. ಅದ್ರ ಜೊತೆಗೆ ದೊಡ್ಡಪತ್ರೆ ಎಲೆಯ ರಸವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತಗೊಳ್ಬೋದು. ನಾನು ಇಲ್ಲಿ ಬರೀ ತುಂಬೆ ರಸವನ್ನು ಹಾಗೆ ಕುಡಿದು ದೊಡ್ಡಪತ್ರೆ ಎಲೆಗೆ ಸ್ವಲ್ಪ ಕಾಳುಮೆಣಸು ಉಪ್ಪನ್ನು ಹಾಕಿ ಹಾಗೆ ಜಗಿತಾ ಇದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ತುಂಬೆ ಎಲೆಯ ರಸಕ್ಕೆ ಸುಣ್ಣವನ್ನು ಹಚ್ಚಿ ಅದನ್ನು ಗಂಟಲಿಗೆ ಮತ್ತು ಎದೆಗೆ ಹಚ್ಚಿದ್ರೂ ಕೂಡ ಕಫ ನೀರಾಗುತ್ತೆ. ಸೊ ನೀವು ಕೂಡ ಯಾರಿಗಾದರೂ ಕಫ, ಕೆಮ್ಮು, ಶೀತ ಇದ್ದರೆ ಇದನ್ನು ಟ್ರೈ ಮಾಡಿ. ಮಕ್ಕಳು ಕೂಡ ಕೊಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬೇರೆಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.